ಸಾರು ಒಂದ ಮುಂಜಾನೆ ಮಾಡಿದ್ನಲ್ರಿ, ಅವ್ರು ಬರ್ತಾರಂತ ಅವಸರಕ್ಕೆ ಸ್ವಲ್ಪ ಬಿಸಿ ಮಾಡಾಕಿಟ್ಟೇನ್ರಿ. ಈಗ ಆತ್ರಿ, ಬಿಸಿ ಆತಂದ ತಕ್ಷಣ ಈಗ ತಗೊಂಡ ಬರ್ತೇನ್ರಿ. ಅಂದಂಗ ಏನೇನ್ ಮಾಡಿಲ್ಲ ಅಡಿಗೆನ ಅತ್ತೀರ? ಇದು ಶಾವಿಗೆ ಪಾಯಸ ಮಾಡೇನ್ರಿ. ಮತ್ತೆ ಅವ್ರು ಬರ್ತಾರಂದ್ರಲ್ಲ, ಹಾಲು ಹಂಗ ಹಿಂಡ್ಕೊಂಡ್ ಬಂದಿದ್ವ, ಬಡ ಬಡ ಹಾಲ್ನಾಗ ಶಾವಿಗೆ ಪಾಯಸ ಮಾಡೇನ್ರಿ. ಹಂಗ ಅನ್ನ ಸಾರು, ಆಮೇಲೆ ರೊಟ್ಟಿ ಮಾಡೇನ್ರಿ. ರೊಟ್ಟಿ ಕೊರಜುನ್ಕ ಮಾಡೇನ್ರಿ. ಆಮೇಲೆ ಮೊಳಕೆ ಕಾಳು ಇದ್ವಲ್ರಿ, ಒಂದಿಷ್ಟು ಮೊಳಕೆ ಕಾಳು ಪಲ್ಯ ಮಾಡೇನ್ ನೋಡ್ರಿ. ಅಲ್ಲ ಒಂಚೂರು ಪಚಡಿ ಕಿಚಡಿ ಮಾಡ್ಬೇಕಿಲ್ಲ, ಹಕ್ರಿಕಿ ಸೊಪ್ಪು ಹಿಂದಿತ್ತು, ಆಮೇಲೆ ಮೆಂತೆ ಸೊಪ್ಪಿತ್ತು, ಸೊಪ್ಪು ಸೌತೆಕಾಯಿ ಗಜ್ರಿ ಟೊಮೆಟೊ ಹಾಕಿ ಮೊಸರುಗಾಯಿ ಒಂಚೂರು ಪಚಡಿ ಏನಾರು ಮಾಡ್ಬೇಕಿಲ್ಲ. ಆಯ್ತು ತಗೋರಿ ಅತ್ತೀರ, ಈ ಸದ್ಯ ಹೆಚ್ಚಿ ಮಾಡ್ಬಿಡ್ತೀನಿ ತಗೋರಿ, ಅದೇನ್ ಭಾಳ ತಗಲ್ಲ, ಈ ಮಾಡ್ತೀನಿ ತಗೋರಿ. ಬಡ ಬಡ ಮಾಡ್ಕೊಂಡು ತಗೊಂಬ ಅಲ್ಲಿ. ಪಾಪ ಎಷ್ಟೊತ್ತಾತ್ ಬಂದು ಅವ್ರು ಅಲ್ಲಿ ಎಷ್ಟೊತ್ತಿಗೆ ಊಟ ಮಾಡಿದ್ರೆ ಏನ ಜಲ್ದಿ ತಗೊಂಬ. ನೀವು ನಡ್ರಿ ಸದ್ಯ ತಂದು ನೋಡ್ರಿ. ಹಂಗ ಇವು ತಾಟು ಪಾಟು ಎಲ್ಲ ಈ ಮನೆ ಬಸಿದು ತರಬೇಡ, ಅವು ಹೊಸ ಅದಾವಲ್ಲ, ಯಾರು ಬಂದ ಕೊಡಕಂತ ಚಲೋ ಚಲೋ ದೊಡ್ಡ ದೊಡ್ಡ ತಾಟು ಚಂದನ್ ಚರಿಗೆ ಅವೆಲ್ಲ ಅದಾವಲ್ಲ, ಅವು ಆಮೇಲೆ ಹಾಕಿ ತಂದಲ್ಲ, ಅವೇನ ತಂದಲ್ಲ, ಅವು ಗ್ಲಾಸಿನು ಚಾದು ನೀರ್ ಹಾಕವು ಅವೇನ ತಂದವಡು, ಅವನ್ನೆಲ್ಲ ತೊಂಬ. ಮತ್ತ ಅವರೆಲ್ಲ ಅಷ್ಟೆಲ್ಲ ಕೊಡ್ಸಿರ್ತಾರ. ಈಗ ಅವನ್ನೆಲ್ಲ ನಾವು ಉಪಯೋಗಿಸಕತ್ತೀವಿ ಅಂದ್ರೆ ಖುಷಿ ಪಡ್ತಾರ. ಅವ್ನು ಉಪಯೋಗಿಸಕತ್ತಿಲ್ಲ, ಮತ್ತೆ ನನ್ನ ಮಗಳು ಒಂದ್ ನಮ್ನಿ ತಾಮ್ರದ್ದು ಹಳೆವು ಅದ್ರಾಗ ಇದ್ರಾಗ ತಿಂತಾಳ ಅಂತ ಮತ್ತೆ ಅವ್ರು ಬೇಸ ಮಾಡ್ಕೊಂಡ್ರೆ ಹಿಂಗ, ಅದಕ್ಕೆ ಚಲೋ ಅವನ್ನೆಲ್ಲ ತಗೊಂಬ. ಆಯ್ತು ತಗೋರಿ ಆಯ್ತಾರ. ಸಾರು ಕುದಿತ್ತು, ಬಡ ಬಡ ಇನ್ನೊಂಚೂರು ಎದಕ್ಕರ ಸ್ಟೀಲಿನ ಡಬರೆ ಬಳಸ್ಕೋತೀನಿ. ಇದು ಸಾರು ಅಂದ್ರೆ ಮಾಡ್ಕೊಂಡೆ ಅಂದ್ರೆ ಕೋಸಂಬರಿ ಅಂದ್ರಲ್ಲ, ಪಚಡಿ ಅದನ್ನೆಲ್ಲ ಮಾಡ್ಕೋತೀನಿ. ಬಡ ಬಡ ಮೆಂತೆ ಸೊಪ್ಪು ಐತೆ, ಹಕ್ರಿಕಿ ಹಿತ್ತಲ್ದಾಗೈತೆ. ಎಳೆದೆಳೆದು ಬಡ ಬಡ ಚುಟ್ಟು ಬಂದು ಹೆಚ್ಚಿಬಿಟ್ಟೆ ಅಂದ್ರೆ ಆತು, ಹೋಗ್ಬರ್ತಂತೆ. ಎಲ್ಲಿ ಹೋಗ್ಲಿಕ್ಕೆ? ಛೇ, ನಾನು ನಮ್ಮವ್ವ ಇವತ್ತು ಬರೋದು ಲಕ್ಷಣ ಹಾರಿ ಬಡ ಬಡ ಜಗ್ಗಿಷ್ಟು ಉಪಕಾರ ಹಾಕಿಬಿಟ್ಟೆ. ಪಾಪ ನಮ್ಮವ್ವ ಈಗ ಅದನ್ನ ಉಣ್ಬೇಕ, ಹೆಂಗ ಏನು ಮಾಡಲಿ ನಾನೀಗ? ಎಲ್ಲಿ ಬಿಡು, ನಮ್ಮವ್ವ ಉಂಟಾಳಲ್ಲ, ಆಕಿನೂ ಬೈತಾ. ಅಕ್ಕಿ ಉಂಡದ್ದು ನೋಡಿ ಅತ್ತೆಯರು ಜಗ್ಗಿಸ್ಟಾಗಿ ಕೆಂಡ ಮಂಡಲ್ ಹಾಕ್ತಾರ. ನನಗೂ ಬೈಯಕ್ಕೆ ಅವಕಾಶ ಸಿಗುತ್ತೆ, ನಮ್ಮವ್ ಬರ್ತಾ ಬೇಕಂತ ಮಾಡಿ ಏನ ಅಂತಂದೆ. ಇರ್ಲಿ ಬೀಗ್ರೆ ಬರ್ರಿ, ನೀವು ಬರ್ರಿ ನಾವಿಬ್ಬರನ್ನ ಕುಂದಿಸಿ ನೀವು ನಿಂತಿರಲ್ಲ, ಬರ್ರಿ ನೀವು ತಗೋ ಬರ್ರಿ. ಹೌದು ಅತ್ತೀರ, ಬರ್ರಿ ಈ ಕಡೆ ಬರ್ರಿ, ನೀವು ಮುಂದೆ ಬರ್ರಿ. ಅಯ್ಯ ನಂದೇನ್ರಿ, ದಿನಾನು ಇಲ್ಲೇ ಊಟ ಮಾಡ್ತೀವಿ, ಅದೇನ್ ದೊಡ್ಡ ಆಗದ್ರಿ. ಪಾಪ ಎಷ್ಟು ಸಾತು ತಾಯಿ ಮಗಳು ಕೂಡಿ ಊಟ ಮಾಡ್ರಿ, ಹಿಂಗಿಲ್ಲ ಮಾಡ್ರಿ. ಪಾಪ ಇಬ್ರು ಊಟ ಮಾಡ್ರಿ. ಏ ಪ್ರೇಮಿ, ಏನ್ ಬೇಕು ನೋಡಲ್ಲ ನಿಂತ್ಕೊಂಡು ಕೇಳಿ ಕೇಳಿ ಚಂದಾಗಿ ನೀಡು, ನಾಚ್ಕೊಂತಾರ ಸೊಪ್ಪು ಒತ್ತೆ ನೀಡು ಒಟ್ಟು. ಏನ್ ನೋಡು, ಮತ್ತೆ ಇದು ಅವ್ ಏನೇನ್ ನೋಡು, ಅದೇನೋ ಶಾವಿಗೆ ಪಾಯಸ ಅದನ್ನೆಲ್ಲ ಅದನ್ನ ತೊಂಬ. ಅತ್ತೀರ ರೊಟ್ಟಿ ಇವನ್ನೆಲ್ಲ ತಿನ್ರಿ, ಶಾವಿಗೆ ಪಾಯಸ ಅನ್ನ ಸಾರ ತೊಗೊಂಬಂದ್ ನೀಡ್ತೀನಿ. ಚಂದಾಗಿ ಕೇಳಿ ಕೇಳಿ ನೀಡು. ನೋಡ್ರಿ ಬೀಗ್ರೆ, ಈ ಡೈನಿಂಗ್ ಟೇಬಲ್ ಅಂತ್ರಿ ಇದೇನ, ಅದ್ ನೋಡ್ರಿ ಅದೇನ ಚಾ ಹಾಕಕ್ಕ ನೀರ್ ಹಾಕಕ್ಕ ಗ್ಲಾಸಿನು ಅವೇನೇನ ತಂದಿಟ್ಟಾಡ್ರಿ, ಎಲ್ಲ ನಿಮ್ಮ ಮಗ ತರ್ಸಾಡ್ರಿ. ಮೊನ್ನೆ ನಮ್ಮ ಮಗ ಹೇಳಿ ಅದೇನ ಹೋಗಿ ಆರ್ಡರ್ ಕೊಟ್ಟು ತನಗೆ ಹೆಂಗ್ ಬೇಕಂಗ್ ಮಾಡಿಸಿ ತೊಗೊಂಬಂದವ್ರಿ. ನಿಮ್ಗೆ ಹೆಂಗ್ ಇಷ್ಟ ಅದನ್ರಿ ಇವ? ಹೌದ್ರಿ, ಅದ ಅನ್ಕೊಂಡೆ. ಹೋದ್ಸಲ ಬಂದಾಗ ಇವು ಏನೋ ಇದ್ದಿದ್ದಿಲ್ಲ, ಈ ಸಲ ಬಂದಾಗ ಡೈನಿಂಗ್ ಟೇಬಲ್ ಈ ಕರ್ಟನ್ನು ಈ ಭಾರಿ ಭಾರಿ ಚಂದ ಕಾಣತೈತ್ರಿ ಮನಿ ಒಳಗ. ಎಲ್ಲ ನನ್ನ ಮಗದನ್ರಿ ಹೆಂಗಿದ್ರೆ, ಮತ್ತ ನಮ್ಮಂತ ದೊಡ್ಡ ಮನೆಯಾಗ ಇದ್ದಕಿ ಇಲ್ಲಿ ಬಂದ ಅವೆಲ್ಲ ವ್ಯವಸ್ಥೆ ಇಲ್ಲ ಅಂದ್ರೂ ಅದ್ ಹೆಂಗ್ ಮಾಡ್ಕೋಬೇಕನ್ನೋದು ನನ್ನ ಮಗಳಿಗೆ ಭಾಳ ಚಂದ ಗೊತ್ತ್ರಿ. ನೋಡ್ರಿ ಡೈನಿಂಗ್ ಟೇಬಲ್ ಚೇರ್ ಗೀರ್ ಭಾರಿ ಚಂದ ಮಾಡ್ಸಿ ನೋಡ್ರಿ. ಹ್ಞೂನ್ರಿ, ಎಲ್ಲ ಶಾಣೆಕಿದ ನಿಮ್ಮ ಮಗಳು, ಎಂತ ಹೋದ್ರು ನೋಡ್ರಿ ಹೆಂಗ್ ತನಗೆ ಹೆಂಗ್ ಬೇಕಂಗ್ ಮಾಡ್ಸ್ಕೊಂತಾಳ್ರಿ. ಆದ್ರ ಮನಿ ಒಂದು ಸಣ್ಣದಾಗತ್ತ, ಮನಿ ನಾ ಅನ್ಕೊಂಡಂಗಿಲ್ಲ, ಮನಿ ಬೇರೆ ಮಾಡ್ಬೇಕು, ಚಂದನ್ ಮನಿ ಕಟ್ಸ್ಬೇಕು ಅಂತ ಅನ್ನಕತ್ತಾಳ್ರಿ. ಅದು ಯಾವಾಗ ಆಗತ್ತ ಏನ? ಹೌದಾ ಮಗಳ, ಮನಿ ಕಟ್ಸ್ಬೇಕಂತ ಮಾಡಿಯಾ? ಹ್ಞೂ ಮಮ್ಮಿ, ಮನಿ ಕಟ್ಸ್ಬೇಕಂತ ಭಾಳ ಆಸೆ ಐತಿ ನನಗೆ. ಹಿಂಗೆಲ್ಲ ಇಷ್ಟಿಷ್ಟು ಇಟ್ಟಿಗಿರ್ದಾಗ ಇರಾಕಿಲ್ಲ ನಂಗೆ. ಅಟ್ಯಾಚ್ ಬಾತ್ರೂಮ್ದೊಳಗ ಬಾತ್ ಟಬ್ಬು, ಆಮೇಲೆ ರೂಮು, ಬಾಲ್ಕನಿ ಹಂಗೆಲ್ಲ ಇರ್ಬೇಕು. ಆಮೇಲೆ ಹಾಲು, ದೊಡ್ಡ ಹಾಲು, ದೊಡ್ಡ ಡೈನಿಂಗ್ ಹಾಲು, ಹಿಂಗೆಲ್ಲ ಭಾಳ ಏನೇನೋ ಅನ್ಕೊಂಡಿನಿ. ಆದ್ರೆ ಇದು ಭಾಳ ಸಣ್ಣ ಮನಿ, ಹಳ್ಳಿ ಒಳಗೆ ಮನಿ, ನಂಗೆ ಇದು ಇಷ್ಟನೇ ಇಲ್ಲ. ಆದ್ರೆ ಇವ್ರಿಗೆ ಹೇಳಿದ್ರೆ ಕೇಳವಲ್ರು. ನಮ್ಮ ಅಣ್ಣ ಅತಿ ಇರ್ತಾರ, ನಮ್ಮವ್ವ ಅವ್ರಿಗೆಲ್ಲ ಸಿಟಿಯಾಗ ಅಡ್ಜಸ್ಟ್ ಆಗಲ್ಲ, ಹಂಗ ಹಿಂಗ ಅಂತಂದು ಅನ್ನಕತ್ತಾರ. ಅದಕ್ಕೆ ನಂಗೆ ಭಾಳ ಬೇಜಾರಾಗತೈತಿ ಮಮ್ಮಿ. ಹೌದಾ, ಹೋಗ್ಲಿ ಬಿಡು. ಅತ್ತಿಗ ಹಳ್ಳಿ ಬಿಟ್ಟು ಹೋಗಕ್ ಇಷ್ಟ ಇಲ್ಲ ಅಂದ್ರೆ ಇಲ್ಲೇ ಅದ್ರಂಗ ಎಲ್ಲ ಕಟ್ಟಿಸ್ಕೊಂಡ್ಬಿಡಲ್ಲ. ಇದ ಊರಾಗ ಎಲ್ಲರ ಚಲೋ ಜಾಗ ನೋಡು, ದೊಡ್ಡ ಅರಮನಿ ಅಂತ ಮನಿ ಕಟ್ಟಿಸುವ. ಒಳ್ಳೆ ಐಡಿಯಾನೇ ಕೊಟ್ಟಿ ಮಮ್ಮಿ. ಸರಿ, ಅಲ್ಲಿ ನಮ್ದು ಹೊಲ ಐತಲ್ಲ ಊರಂತಲೇ, ಅದೆಷ್ಟು ಒಂದು 2 ಎಕರೆ ಐತಿ. ಆ 2 ಎಕರೆನೂ ಹೊಲನ ಮನಿ ಕಟ್ಸ್ಕೊಂಡ್ಬಿಟ್ರೆ ಹೆಂಗ? ಏನು ನೀನ ಊರಂತಲ್ಲಿ ಹೊಲನ? ಅಲ್ಲ ಅದ್ರಾಗಲ್ಲ ನಾವು ಬಿತ್ತದು ಬೆಳೆಯೋದು ಮನಿಗೆಲ್ಲ ಇದು ಮಾಡೋದು. ಅಲ್ಲ 2 ಎಕರೆನ ನಮ್ಗಿರೋದು, ಅದನ್ನು ಮನಿ ಕಟ್ಸ್ಕೊಂಡ್ಬಿಟ್ರೆ ಮತ್ತೆ ಮುಂದೆ ನಮ್ ಗತಿ ಹೆಂಗ? ಅಲ್ಲ ಮನಿಗೆ ಕಾಳು ಕಡಿ ಜೋಳ ಎಲ್ಲ ಹೆಂಗ? ಮನಿ ನಡೆಯೋದು ಹೆಂಗ ಮೀನ? ಅಲ್ಲ ಬೇರೆ ಎಲ್ಲಾರ ಬೇರೆ ಜಾಗ ನೋಡಿದ್ರೆ ಬರಲ್ಲ. ಅಯ್ಯೋ, ನನ್ನ ಮಗಳು ಯಾವ್ದು ಇಷ್ಟಪಡ್ತಾಳ ಅಲ್ಲೇ ಆಗ್ಬೇಕು. ನನ್ನ ಮಗಳು ಇಷ್ಟಪಟ್ಟ ಅಂದ್ರೆ ಏನ 2 ಎಕರೆ ದೊಡ್ಡ ಹೋಗದನ? ಆದ್ರೆ ಏನ್ ಬೆಳೆಯೋದು ತೆಗೆಯೋದು ಅದು ಏನ್ ಅಂತ ಪರಿ ಏನಾರ ಐತೆ ಏನ? ಅಲ್ರಿ ಬೀಗ್ರೆ, ಮತ್ತೆ ಏನಾರ ಹಂಗೇನಾರ ಜಗ್ಗಿ ಇನ್ಕಮ್ ಬರುತ್ತೇನ್ರಿ ಆ ಹೊಲದಾಗ? ಏನ್ ಲಕ್ಷಗಟ್ಲೆ ಬರುತ್ತೆ ಏನ್ರಿ? ಮತ್ತೆ ಇಲ್ಲ ಬಿಡ್ರಿ, ಹಂಗೇನಿಲ್ಲ. ಅದ್ರ ಬೆಳೆಯೋದು ಅಷ್ಟಕ್ಕಷ್ಟ ಐತಿ, ಹಾಕಿದ್ದು ನೆಟ್ಟಿಗೆ ಒಂದೊಂದ್ಸಲ ಬರೋದೇ ಇಲ್ಲ. ಅಕ್ಕಿ ಮೀನಾ ಇಷ್ಟಪಟ್ಟು ಮನಿ ಕಟ್ಸ್ತಾಳ ಅಂದ್ರ ಕಟ್ಟಿಸ್ಲಿ ಬಿಡ್ರಿ. ಬೇಕಾದಂಗ ಅಲ್ಲಿ ನೀರಿನ ವ್ಯವಸ್ಥೆ ಐತೆ, ಊರ್ ಹೊರಗ ಬಹಳ ಚಂದ ಗಾಳಿ ಬೆಳಕು ಎಲ್ಲ ಬರುತ್ತ, ತಣ್ಣಗ ಪ್ರಶಾಂತವಾಗಿರುತ್ತ. ಅಕ್ಕಿ ಹೆಂಗ್ ಬೇಕಂಗ ಅರಮನೆ ಕಟ್ಟಿಸ್ಕೊಳ್ಳಾಕ.
ಮಗಳ ನೀನೇನು ಚಿಂತೆ ಮಾಡ್ಬೇಡ. ನೀನು ಹೆಂಗ್ ಬೇಕಂತ ಹೇಳ, ಅದ ಜಾಗ ಹೋದಿಲ್ಲ ಅಲ್ಲೇ ನಿಮ್ಮ ಮನೆ ಕಟ್ಸ್ಕೋಬೇಕು ಹೋದಿಲ್ಲ. ಆಯ್ತು, ಆ 2 ಎಕರೆದಾಗೂ ನಿನ್ ಮನೆ ಕಟ್ಸ್ಕೋ. ಆರಾಮ್ ಒಂದ್ ದೊಡ್ಡ ಅರಮನೆ ಅಂತ ಮನಿ ಮುಂದೆ ಸ್ವಿಮ್ಮಿಂಗ್ ಪೂಲು ಗಾರ್ಡನ್ನು ಎಲ್ಲ ಮಾಡ್ಕೋ. ಮಕ್ಳಿಗೆ ಆಟ ಆಡಕ ಎಲ್ಲ ಏನೇನ್ ಬೇಕು ಎಲ್ಲ ಮಾಡ್ಕೋ. ಅದಕ್ಕೆಲ್ಲ ವ್ಯವಸ್ಥೆ ನಿಮ್ಮ ಅಪ್ಪ ಹೇಳ್ತೀನಿ, ರೊಕ್ಕ ಕೊಡ್ತಾರ, ಅವ್ರು ಕಟ್ಟಿಸ್ತಾರ, ಇಂಜಿನಿಯರಿಂಗ್ ಪ್ಲಾನ್ ಹೇಳ್ತಾರ. ನೋಡು ನಿನಗೆ ಹೆಂಗ್ ಬೇಕು ಡಿಸೈನ್ ಹಂಗ್ ಮಾಡ್ಸ. ಬೀಗ್ರೆ ಮನಿ ಕಟ್ಟಕ್ಕ ರೊಕ್ಕ ನೀವು ಕೊಡ್ತೀರಿ? ಹ್ಞೂನ್ರಿ ಬೀಗ್ರೆ. ಅಲ್ರಿ ನಿಮ್ಮಂತೆ ಕಷ್ಟ ಐತೇನ್ರಿ? ನನ್ನ ಮಗಳು ಆಸೆ ಪಟ್ಟಂಗ ಅರಮನೆ ಅಂತ ಮನಿ ಕಟ್ಸಕ ಅಷ್ಟು ರೊಕ್ಕ ನಿಮ್ಮಂತೆ ಎಲ್ಲೈತ್ರಿ. ಅದಕ್ಕೆ ನಾವ ಮತ್ ಮನಿ ಕಟ್ಸ್ಕೊಡ್ತೀವ್ರಿ. ಮಗಳು ಕೊಟ್ಟಿವಿ, ಆಕಿ ಹೆಂಗಿರ್ಬೇಕು ಹಂಗ ಇಷ್ಟಪಟ್ಟಂಗ ಇರ್ವಳಕ. ಬೇಕಾದಂಗ ನಮಗೂ ದೇವ್ರು ಕೊಟ್ಟು ಮರ್ತು ಬಿಟ್ಟಾನ. ಆಕಿ ಸಲುವಾಗಿ ಅಲ್ಲನ್ರಿ ನಾವ್ ಏನ್ ಮಾಡೋದಿದ್ರು. ಅದಕ್ಕೆ ನಿಮ್ದು ಜಾಗ ಅಂತೂ ನಿಮ್ದಾಗತ್ರೆ. ಮ್ಯಾಲಿಂದೆಲ್ಲ ಬುನಾದಿ ಎಬ್ಬಿಸಿ ಮುಂದಕ್ಕೆ ಹೆಂಗ್ ಬೇಕಾ ಹಂಗ ಡಿಸೈನು ಇಂಟೀರಿಯಲ್ ಒಳಗೆ ಏನೇನ್ ಸಾಮಾನ್ ಬೇಕು ಎಲ್ಲ ಆಕಿಗೇನ್ ಇಷ್ಟ ಬಂದಂಗ ನಾವು ಕಟ್ಸಿ ಎಲ್ಲ ರೆಡಿ ಮಾಡಿ ಕೊಡ ಅಂತ ಹೇಳ್ತೀನಿ ಅವ್ರ ಪಪ್ಪಾಗ. ಅಯ್ಯ ಹೌದಾ ಮಮ್ಮಿ? ಅಯ್ಯೋ ನಂಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಮಮ್ಮಿ ನನಗೆ. ಅಷ್ಟೇ ಮಾಡು ಮಮ್ಮಿ. ಮತ್ತೆ ಈ ಮನೆ ಏನ್ ಮಾಡೋಣ? ಹಂಗ ಅತ್ತೆಯರ ನಾವಲ್ಲಿ ಅಂತ ದೊಡ್ಡ ಚಂದನ ಅರಮನೆ ಅಂತ ಮನೆ ಕಟ್ಟಿಸ್ಕೊಂಡು ಚಂದಾಗಿರ್ಬೇಕು ಅಂತೀವಿ. ಆದ್ರೆ ಏನ್ ಮಾಡ್ಬೇಕ್ರಿ? ನಾ ಹಿಂಗ ಅಂತೀನಂತಂದು ತಪ್ಪು ತಿಳ್ಕೊಬೇಡ್ರಿ ಅತ್ತೆಯರ. ಅಲ್ಲಿ ಕಟ್ಸೋದು ನಮ್ಮ ಅಪ್ಪ ನಮ್ಮಮ್ಮ ಅಷ್ಟೊಕ್ಕ ಖರ್ಚು ಕಟ್ ಮಾಡಿಸಿ ಎಲ್ಲ ಕಟ್ಸಿರ್ತಾರೆ ನಮ್ಮ ಸಲುವಾಗಿ ಅಂತೇಳಿ. ನನ್ನ ಮಕ್ಕಳೆಲ್ಲ ಫುಲ್ಲು ಸ್ವಲ್ಪ ಇದು ಏನಂತಾರಲ್ರಿ, ಹೈಜಿನಿಕ್ ಆಗಿ ನೀಟಾಗಿ ಅಲ್ಲಿ ಜೀವನ ಮಾಡ್ಲಿ ಅಂತಂದು. ಅದ್ರೊಳಗ ಈ ಪ್ರೇಮಕ್ಕನ ಮಕ್ಕಳು ಸ್ವಲ್ಪ ಬಹಳ ಮಣ್ಣಾಗ ಪಣ್ಣಾಗ ಆಡೋದು, ಆಮೇಲೆ ಅವರು ಅಷ್ಟೇನಿದೆ ಇಲ್ಲ. ಹಾಗಾಗಿ ಅವರಲ್ಲಿ ಬ್ಯಾಡ್ ನೋಡ್ರಿ ಅತ್ತೆಯರ. ಅಲ್ಲಿ ಬರೀ ನಾವು ನನ್ನ ಮಕ್ಕಳು ನೀವು ಅಷ್ಟೇ ಇರೋದ್ರಿ. ಬೇರೆ ಬ್ಯಾಡ ಅಂತ ಅನ್ಸತ್ತೈತ್ರಿ ಅತ್ತೆಯರ. ಮತ್ ನೀವು ಅದಕ್ಕಂದ್ರೆ ನಾ ಮನೆ ಕಟ್ಸಕ್ ಹ್ಞೂ ಅಂತೀನ್ರಿ. ಇಲ್ಲಾಂದ್ರೆ ಬೇಡ ಬಿಡ್ರಿ, ಇಲ್ಲೇ ಇದ್ಬಿಡಣ. ಅಯ್ಯೋ ಯವ್ವ, ಬಯಸದ ಬಂದ ಭಾಗ್ಯದ ಲಕ್ಷ್ಮಿ ಮನಿ ಒಳಗೆ ಬರ್ತೀನಿ ಅಂದ್ರ ಈ ದರಿದ್ರ ಸಲುವಾಗಿ ಅದ್ನ್ಯಾಕ್ ಬ್ಯಾಡ ಅಂತ ಕಳಿಸ್ತಿದೆ. ಯವ್ವ ನಿನ್ಕಿಂತ ಹೆಚ್ಚಿಂದ ಏನೈತಿ? ಇವು ಎಲ್ಲರ ಬೀಳೋಲಕ್ಕ ಎಲ್ಲರೂ ಹೋಗೋಲಕ್ಕ. ಅದು ಬಿಡು, ನೀನ್ ಅಲ್ಲಿ ಒಟ್ಟೆ ಈಗ ಹೆಂಗ ಮನಿ ಕಟ್ಸ್ಬೇಕಾ ಕಟ್ಸ. ಅಲ್ಲಿ ಯಾರು ನೀನು ನಿನ್ ಗಂಡ ನಿನ್ ಮಕ್ಕಳು ನಾವು ಇರ್ಬೇಕೋದಿಲ್ಲ. ಆತ ಇವ ಎಲ್ಲರೂ ಹೋಗೋಲಕ್ಕತ್ತಾಗ ತಲೆ ಕೆಡ್ಸ್ಕೊಬೇಡ. ನೀ ಕಟ್ಸ, ನೀನ್ ಹೆಂಗ್ ಬೇಕಂಗ್ ಕಟ್ಸ. ಅಂದ್ರ ಅತ್ತೀರ ಮತ್ತೆ ನಾವು ಎಲ್ಲಿರ್ಬೇಕ್ರಿ? ನೀವು ಇಲ್ಲೇ ಇದ್ಬಿಡ್ರಿ ಇದ ಮನಿ ಒಳಗ. ಅಯ್ಯೋ ಮಮ್ಮಿ, ಇದು ನಾ ಒಂದು ಶಾಪ್ ಟೈಪ್ ಮಾಡ್ಬೇಕಂತ ಮಾಡೀನಿ. ಮನೆಯೊಳಗ ನನಗೂ ಕುಂದ್ರಕ್ಕ ಬೋರ್ ಆಗತ್ತ. ಇವರು ಆಫೀಸಿಗೆ ಹೋಗ್ತಾರ, ನಾನು ಇಲ್ಲೊಂದು ಯಾವ್ದಾರ ಮಟೀರಿಯಲ್ ಶಾಪ್ ಆಗಲಿ ಏನೋ ಒಂದು ಮಾಡ್ತೀನಿ. ನಾನಿಲ್ಲಿ ಇದನ್ನ ಡೆಮಾಲಿಷ್ ಮಾಡಿ ಆ ಮನೆಗೆ ಹೋದ್ಮೇಲೆ ಇದನ್ನೆಲ್ಲ ಡೆಮಾಲಿಷ್ ಮಾಡಿ ಹೊಸ ಟೈಪ್ ಕಟ್ಸಿ ಇಲ್ಲೇನೋ ಒಂದು ಶಾಪ್ ಮಾಡಿ ಇದ್ರದ್ದು ಇನ್ಕಮ್ ಬರಂಗ್ ಮಾಡ್ತೀನಿ. ಮಮ್ಮಿ ನನಗಿದು ಬೇಕು ಮಮ್ಮಿ, ಇಲ್ಲಿ ಬೇಡ ಬಿಡು. ಅದಿಲ್ರಿ ಅತ್ತಿಯರ? ಹೌದೌದು, ನೀ ಹೆಂಗಂತೀಯ ಹಂಗ. ನೀ ಏನ್ ಕಟ್ಸ್ತಿ ಕಟ್ಸ, ನೀ ಹೆಂಗ್ ಮಾಡ್ತಿ ಮಾಡು. ಯವ್ವ ನಿನ್ ದಯೇನೇ ದಯೆ, ನಿನ್ ಲಕ್ಷ್ಮಿ ಯವ್ವ. ನೀನ್ ನನ್ನ ಸೊಸಿ ಅಂದ್ರೆ ಸೊಸಿ ಎಲ್ಲ, ನಿನ್ ಲಕ್ಷ್ಮಿ. ಮನಿನ ಕಟ್ಸಾಗತ್ತಿ, ಮತ್ತ ಅಂಗಡಿ ಇದನ್ನ ಹಳೇ ಮನಿ ತೆಗಿಸಿ ಹೊಸದ್ ಅಂಗಡಿ ಮಾಡ್ತಂತಿದ್ದಿ. ಯವ್ವ ಏನ್ ದೈವನ ಯವ್ವ ನಂದು, ನಿನ್ನಂತ ಸೊಸಿ ಪಡ್ಕೊಂಡು ಬಹಳ ಪುಣ್ಯ ಮಾಡಿನವ. ಆಯ್ತು, ಹೆಂಗಾರ ಆಗ್ಲಿ, ನೀ ಏನಂತಿ ಹಂಗಾಗ್ಲಿ. ಮತ್ತ ಇವ್ರಿಬ್ರು ರೀ, ಮತ್ತ ಭಾವರು ಅಕ್ಕ ಅವರು ಎಲ್ಲಿ ಕಳಿಸ್ತೀರಿ ಅವ್ರನ್ನ? ಏ ಪ್ರೇಮಿ, ನೀನು ನಿನ್ ಗಂಡ ನೋಡುವ ಬ್ಯಾಡ ಹೋಗಕ್ಕ ಎಲ್ಲರ ಜಾಗ ನೋಡ್ಕೋರಿ. ಈಗ ಮನಿ ಕಟ್ಟ ತನಕ ಅಂತ ಇರ್ರಿ. ಆ ಮನಿ ಕಟ್ಟಿದ್ಮೇಲೆ ಅವ್ರ ಪಾಡಿ ಅವರು ನಾವೆಲ್ಲ ಹೋಗ್ತೀವಿ. ಮತ್ ಇದನ್ನೇನ ಡೆಮಾಲಿಷ್ ಮಾಡಿ ಇದನ್ನೇನ ಅಂಗಡಿ ಕಟ್ತಾಳಂತ ಮೀನಾ. ಮತ್ ನೋಡು ಈಗ ಎಲ್ಲರ ಜೋಪಡಿ ಪಾಪಡಿ ಹುಡುಕೋರಿ. ಮತ್ತ ಹೋಗಾಕ ಏನೇನ್ ಬಾಳ ದಿವಸ ಹಂಗಿಲ್ಲ ನೋಡ್ಕೊಂಬಿಡ್ರಿ ಈಗ. ಅಲ್ರಿ ಅತ್ತೇರ, ಹೊಲನೂ ಮನಿ ಕಟ್ಸ್ತೀನಿ ಅಂತೀರಿ, ಈ ಮನೆಗೂ ಇರಾಕ ಇಲ್ಲ ಅಂತೀರಿ. ನಾನು ನನ್ನ ಮಕ್ಕಳು ನನ್ನ ಗಂಡ ಎಲ್ಲಿ ಹೋಗ್ಬೇಕ್ರಿ ಅತ್ತೇರ? ನಮಗೊಂದು ನೆಲಿ ಬೇಡ್ರಿ, ಅಲ್ಲ ನಮಗೊಂದು ಸೂರು ಬೇಡೇನ್ರಿ ಅತ್ತೇರ? ಇದನ್ನಾರ ಮನಿ ಕೊಟ್ರ ಯಾರ್ದಾರ ಹೊಲದಾಗ ದುಡ್ಕೊಂಡ್ ತಿಂತೀವಲ್ರಿ ಅತ್ತೇರ? ಎಲ್ಲಿ ಹೋಗ್ಬೇಕ್ರಿ ಬರೇ ಕೈಲ ನಾವು? ಎಲ್ಲರ ಹೋಗ್ರಿ ಹಾಳದು ನನಗ ಜೋಡಿಗ್ರಿ. ನೀವು ಎಲ್ಲಿ ಹೋಗ್ಲಿ ಅಂದ್ರೆ ಏನ್ ಮಾಡ್ಲಣ್ಣ? ನಿನ್ ಗಂಡದನ್ನೆಲ್ಲ ದುಡ್ಡು ಎಲ್ಲರ ತಂದು ಹಾಕ್ತಾನೆ, ಎಲ್ಲರ ಕರ್ಕೊಂಡು ಹೋಗಿ ಜೀವನ ಮಾಡ್ರಿ. ನಾನೇ ಇದ್ದೇನೆ ಇಷ್ಟು ಸಲ ನಿಮ್ ಪಡಿನ ಜೀವನ ಮಾಡಕ್ಕ ನಾನು ಕಲ್ಸ್ಕೊಡ್ಬೇಕನೆ? ಅದನ್ನ ಬೆಳೆಸಿನಿ ಎಲ್ಲ ಮಾಡೀನಿ, ಮುಂದಿನ ಜೀವನ ಆತ್ ನೋಡ್ಕೊಂಡ್ ನಾ ಏನ್ ಮಾಡ್ಕಾಗತ್ತ? ಅಲ್ರಿ ಅತ್ತೇರ, ಅವರು ನಿಮ್ಮ ಮಗನ ಅಲ್ಲನ್ರಿ, ಅವರು ಮನಿಗ್ ಮೊದ್ಲೇ ದೊಡ್ಡ ಮಗ. ಮತ್ತ ನೀವು ಅವ್ರನ್ನ ಬಿಟ್ಟು ಹಿಂಗ್ ಮಾಡೋದು ಬೇಸಲ್ರಿ ಅತ್ತೇರ. ಹೆಸರಿಗೆ ದೊಡ್ಡ ಮಗ ಆದ್ರೆ ಎದಕ್ ಬಂತ? ಏನೊಂದ್ ತಂದ್ರ ತರಲಿಲ್ಲ, ಒಂದ್ ಕಿಸಿಲಿಲ್ಲ, ಒಂದೇನು ಮಾಡಿಲ್ಲ. ಏನ್ ಕಂಡಿವತ್ತನಿಂದ ಹೇಳ? ವರ್ಷದಾಗ ಯಾವಾಗ ಒಂದ್ ಬೇರೆ ಬೆಳಿ ಅದ ಕಾಳು ಕಡಿ ಅದನ್ನೆಲ್ಲ ಅದನ್ ಬಿಟ್ರೆ ಏನ್ ಅತ್ತೆ ನನಗೆ ಬಂಗಾರ ಕೊಟ್ಟನ, ಬೆಳ್ಳಿ ತಂದು ಕೊಟ್ಟನ, ಮನಿಗೆ ಅಂತ ಏನಾರು ಮಾಡ್ಯಾನ? ಏನಿಲ್ಲ. ನಿಮ್ಗ ಒಂದ್ ಸೀರೆ ಉಟ್ಕೊಳಕಿಲ್ಲ, ಮಕ್ಕಳ ಮೈಮ್ಯಾಗ ಒಂದ್ ಚಡ್ಡಿಲ್ಲ, ಹರಕ ಚಡ್ಡಿ ಹಾಕೊಂಡು ಅಡ್ಯಾಡ್ತಾವು. ಇನ್ ನಮ್ಗೇನ್ ಮಾಡ್ತಾನ ಅತ್ತ? ಏನಾರ ಮಾಡ್ಕೋರಿ, ಯಾರ್ದಾರ ಹೊಲ್ದ ಪಲ್ದಾಗ ಕುರ್ಚಿ ಕುಡುಗೋಲ್ ಹಿಡ್ಕೊಂಡು ಕೆರ್ಕೊಂಡ್ ತಿನ್ನೋರಿ. ನಾ ಏನ್ ಮಾಡಕ್ಕಾಗತ್ತ? ಹರ್ದಿನ ಅಂತ ಏನ್ ಹಣೆ ಬರೋದಿಲ್ಲ, ನಿಮ್ ಇಷ್ಟ. ಏನೋ 4 ಅಕ್ಷರ ಅವಾಗ ಓದಿ ಇಟ್ನಂಗ ದೊಡ್ಡ ನೌಕರಿ ಇದ್ದಿದ್ರ ಏನೋ ಒಂದ್ ಮಾಡ್ತಿದ್ದೆ. ಓದ್ಲಿಲ್ಲ, ಏನ್ ಮಾಡಿಲ್ಲ. ಅದು ರೆಂಟಿ ಕೊಂಟಿ ಅಪ್ಪಗ ಸಿಟ್ಟದ್ವಲ್ಲ, ಅದಕ್ಕೆ ಮೀನ ಏನ್ ಮಾಡ್ತಾಳಂತ. ಮತ್ತ ಆಕಿ ಅಷ್ಟೆಲ್ಲ ಮನಿ ಪನಿ ಖರ್ಚೆಲ್ಲ ಮಾಡ್ತಾ, ನೀನೇ ನಿಮ್ ತವ್ರ ಮನೆಗೆ ಅಂತ ಅನ್ಸುರ್ಲಿಲ್ಲ. ಆದ್ನ ಏನ್ ದುಡ್ಡು ಬರ್ಲಿ ಬಿಡಲಿಲ್ಲ. ನಿಮ್ಮಂಗ್ ಕಟ್ಕೊಂಡು ನಾ ಎಲ್ಲಿ ಹೋಗ್ಲಿ? ಅದೇನ ಅಂತಾರಲ್ಲ, ಇದಿ ಕಟ್ಕೊಂಡು ಸಮಾಧಿ ಬಿದ್ರಂತ, ಹಂಗ ಯಾಕೆ ಬೇಕು? ಬೇಡ, ನಿಮ್ ಪಾಡಿ ನೀವೆಲ್ಲರೂ ಹೋಗ್ರಿ. ನಿಮ್ಮನ್ನ ಯಾರು ಕೇಳ್ತಾರ? ಏನಾರ ಮಾಡ್ಕೋರಿ. ನನ್ಗಂತೂ ಮತ್ತೆ ಒಳಬಳ ಬಂದು ಹೆಂಗ ಏನಂತ ಕೇಳಕೋಬೇಡಿ. ಮುಂದಿನ ನೀವು ನೋಡ್ಕೋರಿ. ಬಡ ಮನಿ ಆಗಷ್ಟೊತ್ತಿಗೆ ನೀವು ನಡ್ರಿ ಹೊರಗೆ.
ಬೇಸ್ ಮಾತಾಡಿದ್ರೆ ನೋಡ್ರಿ ಅತ್ತಿಯಾರ. ವಾಯವ್ವ, ನನಗಂತೂ ಎಷ್ಟು ಖುಷಿ ಆಗತ್ತೆ. ಕನಸಿನ ಅರಮನೆಯೊಳಗ ಜೀವನ ಮಾಡ್ತೀನಿ ಇನ್ನೊಂದ್ ಸ್ವಲ್ಪ ದಿವಸಕ್ಕೆ. ನಾನು ಇವ್ರು ಬಂದ ತಕ್ಷಣ ಮಸ್ತ್ ಮೊದಲ ಖುಷಿ ಅಂತ ಹೇಳ್ತೀನಿ. ಆದ್ರೆ ಇವರು ಅವ್ರ ಅಣ್ಣನ ಅವ್ರ ಅತ್ತಿನ ಮನೆ ಬಿಟ್ಟು ಹೊರಗೆ ಹಾಕಕ್ಕ ಇಷ್ಟಪಡ್ತಾರ ಇಲ್ರಿ ಅತ್ತಿಯಾರ? ಮತ್ತೆ ಇವ್ರೇನಾರ ಇಲ್ಲ ನಮ್ಮ ಜೊತೆ ಇರ್ಲಿ ಅಂತ ಏನಾರ ಅಂದ್ರ, ಇಲ್ಲ ಈ ಮನೆ ಅವ್ರಿಗೆ ಇರಲ್ಲ ಅಂತ ಏನಾರ ಅಂದ್ರ, ಇಲ್ಲ ಹೊಲ ಅವ್ರಿಗಿರ್ಲಿ ಬೇಡ ಅಂದ್ರ ಏನ್ ಮಾಡದ್ರಿ ಅತ್ತಿಯಾರ? ಅಯ್ಯ, ಅದ್ನ್ಯಾಕ್ ಚಿಂತೆ ಮಾಡ್ತೇವ? ಆತನ ಒಪ್ಸೋ ಜವಾಬ್ದಾರಿ ನಂದು. ಆತ ಹಂಗೇನೇನ್ ಮಾಡಲ್ ತಗೋ. ನನಗೆ ಗೊತ್ತೈತ ಆತನ ಬುದ್ಧಿ ಏನಂತಂದು. ನೀ ಏನ್ ಚಿಂತೆ ಮಾಡ್ಬಿಡ್ತವ, ನಾನು ಹೇಳ್ತೀನಿ ಆತಗ. ಅಷ್ಟ್ ಮಾಡ್ರಿ ಅತ್ತೇರ. ಉಂಡ್ರಿ ಎಷ್ಟೊತ್ತು ಪಾಪ ಹಂಗ ತಾಟಿನ ಮುಂದೆ ಮಾತಾಡ್ಕೊಂಡ್ ಕುಂದಿರ್ತೀರಿ. ಬಿಸಿ ಅಡಿಗೆಲ್ಲ ಆರು ಹೋಗುತ್ತೆ. ಏ ಪ್ರೇಮಿ, ಶಾವಿಗೆ ಪಾಯಸ ತಗೊಂಬ. ಹಂಗ ಅನ್ನ ಸಾರು ಹಪ್ಪಳ ಸಂಡಿಗೆ ಅವು ಬೆಳಕು ಮೆಣಸಿನ್ಕಾಯಿ ಅದಾವಲ್ಲ ಅವನ್ನೆಲ್ಲ ತಗೊಂಬ. ಬಿಡ ಬಿಡ, ಎಷ್ಟೊತ್ತು ಮಾಡ್ತಿಲ್ಲ ಒಳಗೆ ಹೋಗಿ ಏನ್ ಮಾಡಕತ್ತಿದಿ? ಹಾ ತಂದ್ರಿ ಅತ್ತೀರ, ತಂದೆ. ಏನ್ ಮಾಡ್ಬೇಕಪ್ಪ ದೇವ್ರಿ, ನಾನು ನನ್ನ ಗಂಡನ ಮಕ್ಕಳು ಅನಾಥರಾಗಿ ಬೀದಿಯಲ್ಲೇ ಪರಿಸ್ಥಿತಿ ಬಂತಲ್ಲ. ಅಲ್ಲ, ಇನ್ನು ಈ ಮನೆ ಮಗನ ಅಲ್ಲನ. ಇವ್ರು ಹಿಂಗ್ಯಾಕೆ ಮಾಡಕತ್ತಾರ? ಎಲ್ಲರೂ ಸೇರಿ ನಮ್ಗೆ ಅನ್ಯಾಯ ಮಾಡತ್ತಾರಲ್ಲ. ಏನ್ ಮಾಡ್ಬೇಕಪ್ಪ ದೇವ್ರೆ? ದೇವ್ರೇ ಅದಕ್ಕಿಲ್ಲವ್ರೆ, ದೇವ್ರೇ ಗತಿ ಅಂತ. ನೀನೇ ದೇವ್ರೆ, ನೀನೆ. ಮೊದಲು ಇವ್ರಂತಲ್ಲಿ ಹೋಗ್ತೀನಿ ಹೊಲಕ್ಕ, ಬುತ್ತಿ ಕಟ್ಕೊಂಡು ನಾವು ಮಾಡ್ಕೊಂಡು ಹೋಗಿ ಈ ವಿಷಯ ತಿಳಿಸ್ತೀನಿ. ಏನಂತಾರ ಪಾಪ, ಅವ್ರಿಗೆ ಎಷ್ಟು ಬೇಜಾರಾಗತ್ತ. ಒಮ್ಮಿದ್ದ ಮಕ್ಳಿಗೆ ಹಿಂಗ ಅಂದ್ರ ಎಂಥ ಮನುಷ್ಯ ಆಗೋದ್ರೂ ಬೇಜಾರಾಗತ್ತ. ನನಗೆ ಹಿಂಗ ಹಾಕತ್ತಂದ್ರ ಈ ಮನಿ ಮಗ ಅದನ್ನ ಹೊರಗೆ ಹಾಕಕತ್ತಾರಂದ್ರ ಇನ್ನತ್ತಿಗೆ ಎಷ್ಟು ಬೇಜಾರಾಗಕ್ಕಿಲ್ಲ ಪಾಪ ನನ್ನ ಗಂಡಗ. ಏನ್ ಮಾಡ್ಬೇಕಪ್ಪ ದೇವ್ರಿ? ಹೌದು, ಗೊತ್ತಾತ್ ನನಗ. ನೀನು ಅವ್ರವ್ ಬಂದದಕ್ಕ ನಿನಗೆ ಸಂಕಟ ಬಿದ್ದೈತಿ. ನಿಮ್ಮವನ್ನ ಕರ್ಸಕ್ ಬೇಡ ಅಂದಲ್ಲ, ಅದಕ್ಕೆ ಅವ್ರವ್ ಬಂದದಕ್ಕ ಬೇಯಿಸಿ ಉಪ್ಪು ಖಾರ ಹಾಕಿ ತಿನ್ನಕ ಅಡಿಗೆ ತಿನ್ನಕ್ ಬಂದಿರ್ಬಾರ್ದು. ಹಂಗ್ ಮಾಡಿ ಅಂದ್ರೆ ಎಷ್ಟರ ಹೊಟ್ಟೆ ಕಿಚ್ಚೈತಿ ನೋಡಿ. ನಿನ್ನ ಆಮೇಲೆ ಮಾಡ್ತೀನಿ, ಒಳಗ್ ಮಾಡ್ತೀನಿ. ಅವ್ರ ಅದರ ನಿನ್ನ ಆಮೇಲೆ ಮಾಡ್ತೀನಿ. ಅತ್ತಿಯ ನೋಡ್ರಿ ಎಷ್ಟು ತರ ಇದ್ದಾಳ ಅಂದ್ರೆ ನೋಡ್ರಿ. ಈಗ ಹಿಂಗ್ ಮಾಡ್ತಾಳ ಅಂದ್ರ ನಾಳೆ ಅಕಸ್ಮಾತ್ ನೀವು ತಗೊಂಡೋಗಿ ನಮ್ಮ ಮನೆಗೆ ಇಟ್ಕೊಂಡು ಅಂತಾರಲ್ಲ ಕರ್ಸಿದ ಮನೆಗೆ, ಅವಾಗ ಏನ್ ಮಾಡಿಗಿತ್ತ? ನಾಳೆ ಊಟದಾಗ ಅಡಿಗೆಗ ಎಲ್ಲದಾಗ ವಿಷ ಹಾಕಿ ನಮ್ಮೆಲ್ಲರನ್ನ ಕೊಂದು ಆಮೇಲೆ ತಾವ ಇರ್ಬೇಕಂತಾರ. ಈಗ ಹಿಂಗ್ ಮಾಡ್ತಾರ, ಅವಾಗ ಹಿಂಗ್ ಮಾಡ್ತಾರ. ಸ್ವಲ್ಪ ವಿಚಾರ ಮಾಡ್ರಿ ನೀವ. ಹೌದಾ ಮಗಳ? ಹೌದ್ ಬಿಡು. ಅಲ್ಲ ಪ್ರೇಮ, ಇವ ನಾನೇನ್ ಮಾಡಿದ್ ನೀವು ನಿನಗೆ ಅನ್ಯಾಯನ? ಅಲ್ಲ ನಿಮ್ಮ ಬರಲ್ಲ ಅನ್ನೋದು ನಾ ಏನ್ ಮಾಡ್ಲಿ? ಅಲ್ಲ ಮನಿ ಬಂದ ಅತಿಥಿ ದೇವ್ರ ಸಮಾನ ಅಂತಾರ. ನಾಳೆ ನಾನೇನ್ ಹಗಲೇ ಬರ್ತೀನಿ. ಯಾವಾಗಲೂ ಮಗ ನನ್ನ ಮಗಳು ನೋಡಂಗೈತೆ ಅಂತ ಬಂದಿನಿ. ಹಿಂಗ ಮಾಡೋದು ಅಡಿಗೆ ಉಪ್ಪು ಖಾರ ಇಷ್ಟಕ್ಕೊಂದು ಹಾಕಿ ಸುರಿಯೋದು. ಅಲ್ಲ ಇಂಥದ್ದು ಕೆಲಸ ಮಾಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಬಿಡು. ಯವ್ವ ಈಗ ಹಿಂಗ್ ಮಾಡಿ ನಾಳೆ ಕರೆ ನನ್ನ ಮಗಳು ಹೇಳ್ದಂಗ ನಾಳೆ ಉಣ್ಣ ಇದ್ರಾಗ ವಿಷಯ ಕೊಟ್ಟು ಸಾಯ್ಸಕ್ಕೆ ಎಸಕ್ಕೆಲ್ಲ ಬಿಡುದಿನ. ಹಂಗಿದ್ರೆ ನಾಳೆ ನನ್ನ ಮಕ್ಳು ಏನಾರ ಆಗಿ ಹಿಂದಾಗ ಏನಾರ ಆದ್ರೆ ಯವ್ವ ನನ್ನ ಮೊಮ್ಮಕ್ಕಳು ಸಣ್ಣ ಸಣ್ಣ ಹೋದವು. ಬೇಡ ಬೇಡ ಯವ್ವ, ಸುದ್ದಿ ಬೇಡ, ಸುಖ ಬೇಡ. ಬೀಗ್ರ ನಾ ಹೇಳಕತ್ತೀನಿ ನೋಡ್ರಿ, ಆದಷ್ಟು ಜಲ್ದಿ ನಾವು ಮನೆ ಕಳ್ಸಿ ನನ್ನ ಮಗಳನ್ನ ಅಲ್ಲಿ ಇರ್ತೀವಿ. ಇವ್ರಂತೂ ಬ್ಯಾಡ ನೋಡ್ರಿ. ಆಮೇಲೆ ಇನ್ನ ಇವ್ರ ಕಟ್ಟಾಗ ಅಡಿಗೆ ಪಿಡಿಗೆ ಮಾಡ್ಸಕ್ ಹೋಗ್ರಿ. ಇಲ್ಲಾಂದ್ರೆ ಇವಾಗ ಒದ್ದು ಹೊರಗೆ ಹಾಕ್ರಿ ಇವ್ರನ್ನ. ಇಲ್ರಿ ಅತ್ತೀರ, ನಿಜವಾಗ್ರಿ ನನ್ನ ಮಕ್ಕಳ ಮೇಲೆ ಗಾಡಿ ಮಾಡಿ ಹೇಳ್ತೀನಿ. ನನ್ನ ಗಂಡ ಮೇಲೆ ಗಾಡಿ ಮಾಡಿ ಹೇಳ್ತೀನಿ. ಬೇಕಾದ್ರೆ ಯಾವ್ಯಾರ ಮೇಲೆ ಗಾಡಿ ಮಾಡಂದ್ರೆ ಮಾಡ್ತೀನಿ. ಅಡಿಗೆ ಒಳಗೆ ನಾನು ಯಾವತ್ತೂ ಮಾಡಿಲ್ರಿ. ನಾನು ರುಚಿ ನೋಡಿದ್ರಿ ಬಿಸಿ ಇತ್ತು. ಅಲ್ಲ ನಾ ಯಾವತ್ತರ ಹಂಗೆ ಮಾಡಿನನ್ರಿ. ನಾ ಹಂಗೆ ಮಾಡಕ್ಕೆಲ್ರಿ ಅತ್ತೀರ, ನನ್ನ ನಂಬ್ರಿ. ನಾನು ಹಿಂಗೆ ಮಾಡ್ತೀನನ್ರಿ. ಅದು ಹೋಗಿ ಅಲ್ಲ ಮೀನಾರ ಹೋಗಿ ಬಂದಾರ. ಅಲ್ಲ ಅವ್ರ ಮುಂದೆ ನಮ್ಮ ಮನೆ ಮರ್ಯಾದೆ ಹೋಗುತ್ತಿಲ್ಲ. ನಾ ಹಂಗೆ ಮಾಡಿದ್ರೆ ನಾನು ಯಾಕೆ ಹಂಗೆ ಮಾಡ್ರಿ? ಯಾವಾಗೂ ಮಾಡ್ಲಾರ್ರಿ ಈಗ ಯಾಕೆ ಮಾಡಕ್ ಹೋಗ್ತೀನಿ ಅತ್ತೀರ? ನನ್ನ ನಂಬ್ರಿ ಅತ್ತೀರ, ನಾ ಹಂಗೆ ಮಾಡಿಲ್ರಿ ಅತ್ತೀರ, ನನ್ನ ನಂಬ್ರಿ ಅತ್ತೀರ. ಅಂದ್ರೆ ಏನ್ರಿ ನಿನ್ನ ಮಾತಿನ ಅರ್ಥ? ಅಡಿಗೆ ಯಾರು ನಾ ಮಾಡೀನೆ? ಮೀನಾ ಮಾಡ್ಯಾಳ? ಏನ್ ಅವ್ರವ್ರು ಬಂದಾರ ಅವ್ರು ಮಾಡ್ರ? ಏನ್ ನಿಮ್ಮಪ್ಪ ಬಂದ್ ಮಾಡ್ಯಾಳ? ನಿಮ್ಮ ಅವ್ವ ಬಂದ್ ಮಾಡ್ಯಾಳ? ಯಾರು ಮಾಡ್ಯಾರ ನಮ್ಮ ಮನೆ ಅಡಿಗೆನ? ನೀನ ಹೋದಿಲ್ ಮಾಡಿದ್ದೆ. ಮತ್ತೆ ನೀನೇ ಮಾಡಿದ್ದ ಅಂದ್ಮೇಲೆ ಮತ್ತೆ ಇದು ಹೆಂಗ್ ಬಂತ? ಮತ್ತೆ ಸುಳ್ಳು ಹೇಳ್ತೀಯ ನಾ ಮಾಡಿಲ್ಲ ಅಂತಂದು. ಹಂಗ ನೋಡು ಕಣ್ಣು ಹಂಗ ಗಂಗಮ್ ನರ್ಸಕತ್ತಿಯಲ್ಲ. ಇನ್ನ ಹೊಡೆದಿಲ್ಲ ಏನೆಲ್ಲ ಇಷ್ಟು ಮಾಡತ್ತಿದಿ? ಬರ್ಲ ನಮಗ ಅಲ್ಲ ಬರ್ಲ ದೊಡ್ಡತ್ ಬರ್ಲಿ ಮಾರ್ಲಿ. ಏನಾರ ಒಂದ್ ನಿರ್ಧಾರ ಮಾಡ್ತೀನಿ. ನೀನ್ ಮೊದಲ್ ಮನೆ ಬಿಟ್ಟು ನೀನ್ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗು. ನಾಳೆ ಮತ್ತೇನಾರ ನಮಗೇನಾರ ಎಣ್ಣಿಗಿನಿ ಹಾಕಿ ತಂದಿದ್ದು ಸಾಯಿಸ್ಕೇಸಳಪ್ಪ ಅಂತ ಹೇಳ್ತೀನಿ. ಬರ್ಲಿ ಅಲ್ರಿ ಅತ್ತೀರ, ನಾ ಮಾಡಿಲ್ರಿ. ನಿಜವಾಗೂ ನಾ ಮಾಡಿಲ್ರಿ ಅತ್ತೀರ. ಹಂಗ ಇದಕ್ಕಿದ್ದಂಗ ಮನೆ ಬಿಟ್ಟು ಹೋಗು ಅಂದ್ರೆ ಎಲ್ಲಿ ಹೋಗ್ಬೇಕ್ರಿ ಅತ್ತೀರ? ನಾವೇನ ಏನಾರ ಎಲ್ಲಾರ ದುಡ್ಕೊಳಕಂದ್ರ ನಾವ್ ಒಂದು ಹೊಲ ಏನೂ ಇಲ್ಲ ಅಂತೀರಿ, ಮನೆಗೆ ಇರಕಂದ್ರೆ ಮನಿನೂ ಇಲ್ಲ ಅಂತೀರಿ. ಹೊರಗು ಅಂತ ಊಟ ಬಟ್ಟಿ ಮೇಲೆ ಹೋಗಂದ್ರೆ ಎಲ್ಲಿಂದ ಹೋಗ್ಬೇಕ್ರಿ ಅತ್ತೀರ? ಅಲ್ಲ ಅಡಿಗೆ ಮಾಡ್ಲಿಕ್ರಿಲ್ಲ, ಇಲ್ಲ ಕಸ ಮುಸರಿ ಮಾಡ್ಕೊಂಡಿರ್ತೀನಿ ಅತ್ತೀರ. ಹೊರ ಕಳಿಸ್ಬೇಡ್ರಿ, ಮಕ್ಕಳು ಸಣ್ಣ ಹೋದವ್ರಿ ಅತ್ತೀರ. ಇಲ್ಲೇ ಇರ್ತೀನಿ ಅತ್ತೀರ. ನನ್ನ ತಪ್ಪು ಹೊಟ್ಟೆ ಹೋಗ್ರಿ. ನಾನೇನ ಮಾಡಿದ್ದ ನಿಮ್ಗೆಲ್ಲರ ಕಾಲ್ ಬೋತೀನಿ. ಎಲ್ಲರಿಗೂ ಕ್ಷಮೆ ಕೇಳ್ತೀನಿ. ನನ್ನ ಹೊರಗೆ ಹಾಕ್ಬೇಡ್ರಿ. ನನ್ನ ಮಕ್ಕಳು ಸಣ್ಣ ಹೋದವ್ರಿ. ನನ್ನ ಕಾಪಾಡ್ರಿ. ಹೊಟ್ಟೆ ಹೋಗ್ರಿ. ನಮ್ ತಪ್ಪು ಅತ್ತೀರ. ಅಮರ ನಿಮ್ಮನ್ನೇ ಕೇಳ್ಕೊತೀನ್ರಿ. ತಪ್ಪಾತ್ರಿ. ಏನ ಕೈ ತಪ್ಪಿ ಹೆಚ್ಚು ಕಮ್ಮಿ ಬಿದ್ದಿರ್ಬೋದ್ರಿ ಅಡಿಗೆ ಒಳಗೆ ಉಪ್ಪು ಖಾರ. ಹಂಗಂತ ನಾನು ಕೆಟ್ಟದ್ ಮಾಡಿಲ್ರಿ. ನಾನು ಬೇಕಂತಾನು ಮಾಡಿಲ್ರಿ. ಹೊಟ್ಟೆ ಹೋಗ್ರಿ. ನನ್ನ ತಪ್ಪು ಹೊಟ್ಟೆ ಹೋಗ್ರಿ. ಮೀನಾ ನೀನ್ ಬೇಕ್ರಿ. ನೀನ್ ಕಾಲು ಬೋತೀನಿ. ನಿನ್ ಸರಿ ನನ್ನ ಮಕ್ಕಳು ನಿನ್ನಷ್ಟು ವಯಸ್ಸು ನನ್ನ ಮಕ್ಕಳು. ಹೊರಗೆ ಹೋಗಂದ್ರೆ ಇಲ್ಲಿ ಹೋಗ್ಬೇಕು. ಅದ್ರಾಗೆ ಮಳಿ ಬರೀ ಹತ್ತೈತಿ, ಚಳಿ ಬರೀ ಹತ್ತೈತಿ. ಮನ್ಯಾಗ ಒಂದು ಏನು ಮನೇನೂ ಇಲ್ಲ ಅಂತಿದೀವಲ್ಲ, ನೀನ ತಗೋತೀನಿ ಅಂತಿದಿ. ಮತ್ತೆ ನಾನು ಎಲ್ಲಿ ಹೋಗ್ಬೇಕು ಹೇಳು? ನಾನು ಇನ್ನ ಅಡಿಗೆ ಮಾಡಲ್ಲ.
ಬೇಕಿದ್ರೆ ಯಾರು ಯಾರು ಕೊಟ್ಟು ಅಡುಗೆ ಮಾಡಿಸು, ನನ್ನ ಕಸ ಮೊಸರಿ ಮಾಡ್ಕೊಂಡ್ರೆ ಇಲ್ಲಿ ಇರ್ತೀನಿ. ನನ್ನ ಮಕ್ಕಳನ್ನ ಹೊರಗೆ ಹಾಕ್ಬೇಡ ಮೀನಾ, ನಿನ್ನ ಕೈ ಮುಗಿದು ಬೀಳ್ಕೊತೀನಿ, ಹೊರಗೆ ಹಾಕ್ಬೇಡ. ನಿನ್ನಂತಕಿ ನಮ್ಮ ಮನೆಯಾಗ ಇಟ್ಕೊಂಡು ಅದೇನ ಅಂತಾರಲ್ಲ ಹಾವಿಗೆ ಹಾಲು ಅರ್ಧಂಗಾಗತ್ತ. ಮತ್ತೆ ನೀನು ಯಾವತ್ತರ ನಮ್ಗೆ ವಿಷ ಕಕ್ಕಿ ಉಡ್ದ ವಿಷ ಹಾಕಿ ನಮ್ಮನ್ನು ಸಾಯಿಸಿದ್ರೆ ನಾವು ನಿನ್ನ ನಂಬಿ ಈಗ ನೋಡಿ ಉಪಕಾರ ಹಾಕಿ ತಿನ್ಬೇಕಾತು. ಅದಂಗ ನೀವು ವಿಷ ಹಾಕಿದ್ರು ನಮ್ಗೆ ಗೊತ್ತಾಗಲ್ಲ, ನಾವು ತಿನ್ಬೇಕಾಗತ್ತೆ. ಆಮೇಲೆ ನಾವು ಸತ್ತಿದ್ರೆ ನಮ್ದೆಲ್ಲ ಆಸ್ತಿ ಇದನ್ನೆಲ್ಲ ನೀವು ಆಗ್ಬೇಕು ಇಲ್ಲ. ಈಗ ಹೆಂಗೂ ಏನೂ ಇಲ್ಲದ ಬರೀ ಕೈಲೇ ಕಳ್ಸಕತ್ತಾರ. ಹಿಂಗೆ ಮಾಡಿ ಅವ್ರನ್ನ ಸಾಯಿಸಿದ್ರು ನಾವು ಅಷ್ಟು ಆಸ್ತಿ ನಾ ತಗೋಬೇಕಂತ ಸಂಚು ಮಾಡಕತ್ತೀಯಾ? ಸಂಚು ಆಯ್ತು, ನೀನು ನಿನ್ನ ಮನೆಯಾಗ ಇರಂಗಿಲ್ಲ. ನೀನು ಏನು ಗುಡ್ಸಲ್ದಾಗ ಹೋಗು, ಇಲ್ಲ ಎಲ್ಲರೂ ಯಾರ್ದಾರ ಹೊಲದಾಗ ಏನಾರ ಮಾಡು, ಇಲ್ಲ ಭಿಕ್ಷೆನಾರ ಬೇಡ್ರಿ ನೀವು ನಿಮ್ಮ ಮಕ್ಕಳು, ನಮಗದೆಲ್ಲ ಸಂಬಂಧ ಇಲ್ಲ. ಅತ್ತೀರ ಚಂದಾಗಿ ಹೇಳ್ಬಿಡ್ರಿ ಅವರಿಗೆ. ನಮ್ಮ ಮನೆಯವ್ರು ಬಂದ್ಮ್ಯಾಗ ಅವ್ರ ಮನೆಯವ್ರು ಬಂದ್ಮ್ಯಾಗ ಎಲ್ಲರಿಗೂ ಹೇಳಿ ಮೊದಲು ಇವ್ರನ್ನ ಕಳ್ಸೋ ವ್ಯವಸ್ಥೆ ಮಾಡ್ರಿ. ನೋಡು, ಈಗ ಪರಮೆ ಬರ್ತಾನಲ್ಲ ಆತಗ, ಆಮೇಲೆ ಮಂಜ ಬರ್ತಾನಲ್ಲ ಆತಗ, ಆಮೇಲೆ ನಿಮ್ಮಿಬ್ರಿಗೆ ಅಷ್ಟನ್ನು ಕುಂದಿಸಿ ನಾ ಹೇಳ್ತೀನಿ. ನೋಡಪ್ಪ, ನಾನಂತೂ ದೊಡ್ಡ ಮಗ ಏನೋ ಕೊಡಕತ್ತಿಲ್ಲ ಅಂತ ಹೇಳಿ ಹೇಳ್ತೀನಿ. ಅದನ್ನು ಒಪ್ಸೋದು ಜವಾಬ್ದಾರಿ ನಂದು, ಇದನ್ನ ಒಪ್ಸೋದು ಜವಾಬ್ದಾರಿ ನಂದು. ನೀನು ಏನೇನು ಸೀರೆ ಬಟ್ಟೆ ಹುಡ್ರು ವಾರಿ ಏನದ ನೋಡು ಅಷ್ಟು ಗಂಟು ಕಟ್ಟ ತಗೊಂಡ್ರೆ ತಲೆ ಮೇಲೆ ಹೊತ್ಕೊಂಡು ಅದು ಬರತ್ಲೆ ಹೇಳಿ ಕಳಿಸ್ತೀನಿ. ನಡ್ಬಿಡ್ರಿ ಅತ್ತೀರ, ಹಂಗೆ ಮಾಡ್ಬೇಡ್ರಿ ಅತ್ತೀರ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಹಂಗೆ ಮಾಡ್ಬೇಡ್ರಿ ಅತ್ತೀರ. ಏನು ಕೇಳೋದಿಲ್ಲ ಹೇಳೋದಿಲ್ಲ. ಆಮೇಲೆ ಏನಾಗ ವಿಷಯ ಹಾಕಿ ನಾನು ಸಣ್ಣ ಸೊಸಿ ನೋಡು ಪಾಪ, ಸಿಟ್ಟ ಹೇಳ ಏನೋ ಒಂದು ಎಲ್ಲ ಒಳ್ಳೇದಾಗತ್ತೈತಿ. ನೀವು ದರಿದ್ರಗಳು ಅದಿರಲ್ಲ, ನಿಮ್ಲಿಂದ ಮತ್ತೆ ಬೇಡ ಬೇಡ, ಲಕ್ಷ್ಮೀ ಬರೋ ಹೊತ್ನಾಗ ನಿಮ್ಮನ್ನ ಕಟ್ಕೊಂಡು ನಾನೆಲ್ಲಿ ಇದೀಗ ಇದೊಂದು ಏನಲ್ಲ ಆಗಲ್ಲ ಬೇಡ. ಅದ್ರಂಗಾಗದು ನಿಮ್ಮ ಪಾಡಿ ನಿಮ್ಮ ಜೀವನ ನೀವು ನೋಡ್ಕೊರಿ. ನಾನು ನನ್ನ ಸೊಸಿ, ನನ್ನ 2 ಮೊಮ್ಮಕ್ಕಳು, ನನ್ನ ಮಗ, ನಮ್ಮ ಪಾಡಿ ನಾವು ಚಂದಾಗಿರ್ತೀವಿ. ನಾನು ನಿಮಗೆ ಉಲ್ಟಾ ಕೈ ಮುಗಿ ತಿಳ್ಕೊತೀನಿ, ನಮ್ಮ ಪಾಡಿ ನಮ್ಮ ಬದುಕಾಕ್ಬಿಟ್ಬಿಡ್ರಿ. ಅಮ್ಮಾರ ನೀವಾದ್ರೂ ಹೇಳ್ರಿ ಅಮ್ಮಾರ, ನನ್ನ 2 ಮಕ್ಕಳು ಸಣ್ಣದವ್ರಿ. ಅಲ್ಲ ಈ ಮಳೆ ಚಳಿ ಐತ್ರಿ, ನನ್ನ ಮನಿನೂ ಇಲ್ಲ ಅಂತೀರಿ, ಎಲ್ಲಿ ಹೋಗ್ಬೇಕ್ರಿ ನಾನು ನನ್ನ ಗಂಡ ಮಕ್ಕಳು? ಅಮ್ಮಾರ ನೀವರ ದೊಡ್ಡ ಮನ್ಸು ಮಾಡಿ ಮನಿನಾರ ನನಗೆ ಬಿಟ್ಕೊಡಕ್ಕೆ ಹೇಳ್ರಿ. ನಾನು ನನ್ನ ಮಕ್ಳು ಮನೆಯಾಗ ಇದ್ಕೊಂಡು ಯಾರ್ದಾರ ಹೊಲ್ದಾಗ ಕೂಲಿ ಮಾಡ್ಕೊಂಡು ಬರೀಕೋತೀವಿ. ಅಮ್ಮಾರ ನಿಮ್ಮ ಕಾಲು ಬಿದ್ದು ಮಾಡ್ಕೋತೀನಿ ರೀ, ಏನಾರ ಮಾಡ್ರಿ ಅಮ್ಮಾರ. ನೀವರ ಒಟ್ಟು ಕಣ್ಣೆ ತೋರಿಸ್ರಿ, ನಿಮ್ಮ ಮಗಳು ಸರಿ ನಾನು ಅಲ್ಲೇನ್ರಿ ಅಮ್ಮಾರ. ಸ್ವಲ್ಪ ನನ್ನ ಮಕ್ಕಳ ಬಗ್ಗೆನೂ ವಿಚಾರ ಮಾಡ್ರಿ ಅಲ್ಲ ಅಮ್ಮಾರ. ನೀವು ಹತ್ತಿರ ಹೇಳಿದ್ರೆ ಹತ್ತಿರ ಹ್ಞೂ ಅಂತಾರಿ, ಹೇಳ್ರಿ ಅಮ್ಮಾರ. ಅಯ್ಯಯ್ಯವ್ವ ನಾನೇನು ಹೇಳಯ್ಯವ್ವ, ನಿಮ್ಮ ಮನಿ ನಿಮ್ಮ ಮಟಿ ನಿಮ್ಮ ಗಂಡ ನಿಮ್ಮ ಸಂಸಾರ, ನಾನೇನು ಹಿಂಗೆ ಬಂದು ಹಿಂಗೆ ಹೋಗಿ ನಿಮ್ದ್ರ ನಾನೇ ಕಲಿ ಕೆಸ್ಕೊಳಕೋಲ್ಲ ಅಯ್ಯವ್ವ. ನನಗೆ ಯಾಕೆ ಬೇಕು? ನಿಮ್ಮ ಅತ್ತಿನ ಕೇಳು, ಕೈ ಬೋತ್ಯೋ ಕಾಲು ಬೋತ್ಯೋ ಏನು ಮಾಡ್ತೀವಿ, ನಿಮ್ಮ ಅತ್ತಿನ ಕೇಳೋ ಕೊಟ್ಟ ತಗೋ, ನನಗೆ ಯಾಕೆ ಅಡ್ಡ ಬರೋಕೋಲ್ಲ. ಮತ್ತೆ ನಾಳೆ ಹಿಂದಗಡೆ ಅನ್ಬೇಕಲ್ಲ. ಅಯ್ಯವ್ವ ಆ ಮೀನಾರು ಬಂದು ನಮ್ಮ ಮನೆ ಹೊಡೋದು ನಮ್ಮನ್ನಿಬ್ಬರು ಗಂಡ ಹೆಂಡತಿ ನಮ್ಮ ಮಕ್ಕಳನ್ನ ಹೊರಗೆ ಹಾಕ್ಸಿದ್ಲು, ಮಗಳಿಗೆ ಆಸ್ತಿ ಹೊಲ ಎಲ್ಲ ಮಾಡಿಸಿ ಮನೆ ಎಲ್ಲ ಅಕ್ಕಿಯೇ ಕೊಡಿಸಿದ್ಲು, ನಮ್ಮನ್ನ ಬೀದಿ ಪಾಲ್ ಮಾಡಿದ್ಲು ಅಂತ ನಾನು ಯಾಕೆ ಅನ್ಸ್ಕೊಳಕೋಲಿ? ಯವ್ವ ನೀವು ಉಂಟು ನಿಮ್ಮ ಅತ್ತೆ ಉಂಟು, ನಾನು ಏನು ಮಾತಾಡ್ಸೋಕೋಬೇಡವ ಯವ್ವ. ಮೀನಾ ಮೀನಾ ನಿನ್ನ ಕೈ ಮುಗಿತೀನಿ, ಖಾಲಿ ಬೋತೀನಿ, ಮಕ್ಕಳು ಸಣ್ಣದವ ಮೀನಾ. ಮಳೆ ಹೊರಗೆ ಮಳೆ ಚಳಿ, ಇನ್ನು ಮುಂದೆ ಚಳಿಗಾಲನೂ ಬಂತು, ಇದಕ್ಕಿದಂಗೆ ಹೋಗೋದ್ರಲ್ಲಿ ಹೋಲಿ. ನಡ ಮಳೆ ಹತ್ತೈತಿ, ಹುಡುಗರು ಇವಾಗ ಥಂಡಿ ಅಂತವು, ಏನೂ ಇಲ್ದನ ನೆಲೆ ಇಲ್ದನ ತಲೆ ಮೇಲೆ ಒಂದು ಸೂರು ಇಲ್ದನ ಎಲ್ಲಂತ ಹೋಗ್ಬೇಕು ಇಬ್ಬರು ಗಂಡ ಹೆಂಡತಿ ಮಕ್ಕಳು. ಮೀನಾ ದಯವಿಟ್ಟು ಇದೊಂದು ಮನಿನಾರ ಬಿಟ್ಕೊಡು ನಮಗೆ. ಇಲ್ಲಾಂದ್ರೆ ನಿನ್ನ ಮನೆ ಬಿಟ್ಕೊಡಕ್ಕೆ ಮನಸ್ಸಿಲ್ಲಲ್ಲ, ಬೇಡ ಮನೆ ನೀನೇ ಇಟ್ಕೋ. ಹೊರ ಕಟ್ಟೈತಲ್ಲ ಬಂಕ, ಅದೊಂಚೂರು ಜಾಗ ಕೊಟ್ಬಿಡು ಸಾಕು. ಅಲ್ಲಿ ಮಳೆ ನೀರು ಬಿಡಿಲಾರ್ದಂಗೆ ತಡಪಲ್ ಹಾಕ್ಕೊಂಡು ಚಾಟ್ ಮಾಡ್ಕೊಂಡು ಅಲ್ಲೇ ಒಲೆ ಇಟ್ಕೊಂಡು ಅಲ್ಲೇ ಜೀವನ ಮಾಡ್ತೀವಿ ನನ್ನ ಮಕ್ಕಳು ನಾನು ನನ್ನ ಗಂಡ. ಅದೊಂಚೂರು ಜಾಗನಾರ ಕೊಡ ಇವ, ನಿನ್ನ ಕಾಲೇ ಬೋತೀನಿ, ಅಲ್ಲೇ ಇರ್ತೀವಿ. ನಿನಗೆ ಯಾಕೆ ಕಿರಿಕಿರಿ ಬಿಡಲ್ಲ. ಬೇಕಿದ್ರೆ ನಾವು ಅಲ್ಲಿರೋದಕ್ಕೆ ನಿನಗೆ ಅಲ್ಲಿ ಅದಿವನ್ನೋದ್ರ ಸಲುವಾಗಿ ಇಲ್ಲಿ ನೀನು ಇರೋ ತನಕ ನಿನ್ನ ಮನೆಯದೆಲ್ಲ ಕಸ ಮುಸುರಿ ನೆಲ ಒರೆಸೋದು ಎಲ್ಲ ಕೆಲಸ ಮಾಡ್ತೀನಿ. ಬೇಕಿದ್ರೆ ನೀನು ಅಲ್ಲಿ ಹೊಸ ಮನೆಗೆ ಹೋಗಿರ್ತೀನಿ ಅಂತೆಲ್ಲ, ಅಲ್ಲೇ ಬೇಕಿದ್ರೆ ಬಂದು ಕಸ ಹೊಡೆಯೋದು ನೆಲ ಒರೆಸೋದು ಮುಸುರಿ ತಿಕ್ಕೋದು ಬಾಂಡೆ ಅರಿವಿ ಎಲ್ಲ ಮಾಡ್ಕೊಡ್ತೀನಿ. ಅದಕ್ಕೆ ಬಾಡಿಗೆ ಅಂತಂದು ನನ್ನ ಕೆಲಸ ಮಾಡ್ತೀನಿ. ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡು, ಇದಕ್ಕೆ ಅವಕಾಶ ಮಾಡಿಕೊಡು ಮೀನಾ, ಕೈ ಮುಗಿದು ಕೇಳ್ಕೊತೀನಿ. ಮೀನಾ ಹೋಲ್ಬೇಡ ಯವ್ವ, ನಿನಗೂ ಮನ್ಯಾಗ ಹೆಂಗೋ ಕೆಲಸ ಮಾಡಕ್ಕೆ ಆಗಂಗಿಲ್ಲ. ಮತ್ತೆ ಆಕಿ ಅಲ್ಲೇ ಬಂಕ್ದಾಗ ಇರ್ತಾಳಂತ, ಅಲ್ಲಿ ಇದ್ಕೊಂಡು ಬೇಕಿದ್ರೆ ನಿನಗೆ ಕಸ ಬಾಂಡೆ ನೆಲ ಒರೆಸೋದು ಇಂಥವೆಲ್ಲ ಇರ್ತಾವಲ್ಲ, ಅವನು ಬೇಕಿದ್ರೆ ಮಾಡೋಳಕ್ ಬಿಡು. ಮತ್ತೆ ಆಳಿಟ್ಟು ಪಗಾರ ಕೊಟ್ಟು ಬೇರೆ ಈಗ ಆಳು ಸಿಗೋದು ಕಷ್ಟ ಐತೆ, ಯಾರು ಸಿಗ್ತಾರೀಗ? ಮಾಡ್ಕೊಂಡು ಬಿದ್ದಿರೋಳಕ್ ಬಿಡು ಅಲ್ಲೇ ಎಲ್ಲಾರ. ಆಯ್ತು ವಯವ, ನೀ ಹೇಳಿ ಅಂತಂದು ಅದು ಬಾಡಿಗೆ ಅಂತಂದು ಆ ರೂಪದಾಗ ಬಂದು ಕೆಲಸ ಮಾಡ್ಬೇಕು. ಇಲ್ಲಿ ಅಷ್ಟೇ ಅಲ್ಲಿ ಅಷ್ಟೇ, ನಾವೇನು 1 ರೂಪಾಯಿ ಕೊಡಂಗಿಲ್ಲ. ಮತ್ತೆ ಇಲ್ಲಿರೋ ತಪ್ಪಿಗೆ ಇಲ್ಲ 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 ಬೇಡ ಬೇಡ ಯವ್ವ ಬೇಡ. ಯಾಕಂದ್ರೆ ಈಕಿ ಬಂದಂಗೆಲ್ಲ ಇದು ಮಾಡ್ದಂಗೆಲ್ಲ ಹುಡುಗರೆಲ್ಲ ಆಮೇಲೆ ಈಕಿ ಮಕ್ಕಳು ನನ್ನ ಮಕ್ಕಳು ಕಲ್ತ್ರೆ ಬೇಡ ಅಂದ್ರೆ ಬೇಡ. ಬೇಕಿದ್ರೆ ನಾ ಒಂದು ಕೆಲಸ ಮಾಡ್ತೀನಿ, ಇಲ್ಲೇ ನೀನೇ ನಮ್ಮ ಬಂಕದಾಗ ಇರೋದು ಬೇಡ, ಇಲ್ಲಿ ಬೇಡ, ಬೇರೆ ಎಲ್ಲರೂ ಹೋಗಿರ್ರಿ. ಊರಾಗಿನ ಮನೆ ಕಮ್ಮಿ ಅದಾವನ, ಬಾಡಿಗೆ ಮನೆ ತಗೋರಿ ಹೋಗ್ರಿ. ಬೇಕಿದ್ರೆ ಅಲ್ಲಿಂದ ನಮ್ಮ ಹೊಸ ಮನೆ ಕಟ್ಟಿರ್ತೀವಲ್ಲ ಅಲ್ಲಿ ಬಂದು ಕಸ ಬಾಂಡೆ ನೆಲ ಒರೆಸೋದು ಒಗ್ಯಾಣ ಅವನ್ನೆಲ್ಲ ಮಾಡು. ನೀನು ಒಬ್ಬಕ್ಕೆ ಬಂದು ಮಾಡಿಕೊಟ್ಟು ಹೋಗು. ಅದಕ್ಕೇನಾರ ಬೇಕಿದ್ರೆ ಕೂಲಿ ಕೊಡ್ತೀನಂತೆ, ಏಟ್ ಕೊಡ್ತಾರೆ ನೋಡು ತಿಂಗಳಿಗೆ, ಅಷ್ಟು ಬೇಕಿದ್ರೆ ಕೊಡ್ತೀನಂತೆ. ಅದು ನನ್ನ ಮಕ್ಕಳು ಸನಿಯಕ್ಕೆ ಬರೋದು ಬೇಡ, ನೀ ಇಲ್ಲೆಲ್ಲ ಇರೋದು ಬೇಡ. ಹಂಗಂದ್ ಬೇಡ ಮೀನಾ, ಎಲ್ಲಂತ ಇರ್ಬೇಕು. ನಾವು ಬಾಡಿಗೆ ಕೊಡಕ್ಕೆ ಎಲ್ಲೈತೆಯವ ನಮ್ಮಂತಲ್ಲಿ ಹೋಗಿತ್ತೆ. ಬಾಡಿಗೆ ಮನೆ ಅಂದ್ರೆ ಎಂಟು ಸಾವಿರ ರೂಪಾಯಿ ಐತೆ. ಈಗ ಬಾಡಿಗೆ ಮನೆ ಇರೋದ್ರ ರೊಕ್ಕನೂ ಇಲ್ಲ. ಇಲ್ಲ ಬಂಕ್ತಿಗೆ ಇರ್ತೀವಿ ಅಂತ ಜಾಗ ಕೊಟ್ಬಿಡಯವ, ಅಷ್ಟ ದಿನ ಪುಣ್ಯ ಕಟ್ಬಿಡಯವ. ಇಲ್ಲ ಆಗಲ್ ಬಿಡು. ಅತ್ಯಾರ ಹೇಳ್ತಿರಿಲ್ರಿ ನೀವು ಈಕಿಗೆ? ಒಂದ್ಸಲ ಅರ್ಥ ಆಗತ್ತಿಲ್ಲ. ನಾನು ನಿನ್ ಕೂಟ ಮಾತಾಡೋ ಅವಶ್ಯಕತೆ ಇಲ್ಲ. ಬರ್ಲಾಳ ಅವನು ಕೊಟ್ಟ ಮಾತಾಡಿ ತಪ್ತೀನಿ ಹೊರ ನಿಮ್ಮನ್ನ.